Yes, all students, a very good afternoon and I wholeheartedly welcome you all for Enlightened Educators. And ಇವತ್ತು ಬಂದು ನಾನು ನಿಮಗೆ ಎಕ್ಸಾಮ್ಸ್ಗೆಲ್ಲ ಪ್ರಿಪರೇಷನ್ ಒಂದಿಷ್ಟು ಗೈಡ್ಲೈನ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಏನು ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂಥ ವಾಟ್ಸಪ್ ಚಾನಲ್ಲು ಕೂಡ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಇಟ್ ಈಸ್ ಲಿಟ್ರಲಿ ನಾಟ್ ವರ್ತ್ ಇಟ್ ಬಿಕಾಸ್ ಯಾವುದೇ ಫೈಲ್ಸು ಫೋಲ್ಡರು ಶೇರ್ ಮಾಡೋಕ್ಕಾಗ್ತಿಲ್ಲ, ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ನಾನು ಆ್ಯಕ್ಚುಲಿ ಅದಕ್ಕೋಸ್ಕರ ಅಂತಲೇ ಮಾಡಿದೆ ಆ್ಯಂಡ್ ಒಂದಿಷ್ಟು ವಿಷಯಗಳು ತಿಳ್ಕೊಳ್ಳೋಣ ಅಂತ ಮಾಡಿದೆ. ಬಟ್ ಫೈಲು ಫೋಲ್ಡರು ಶೇರ್ ಆಗ್ತಿಲ್ಲ ಆ್ಯಂಡ್ ಏನಂತ ಹೇಳಿದ್ರೆ ಯಾರಿಗೂ ಮೆಸೇಜಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ ವಾಟ್ಸಪ್ ಗ್ರೂಪ್ನಲ್ಲಿ, ವಾಟ್ಸಪ್ ಚಾನಲಲ್ಲಿ. ಸೊ ಹಂಗಾಗಿ ನೋಡೋಣ ಬೇರೆ ಏನು ಮಾಡ್ಬೋದು ಅಂತ. ಸೊ ಇದೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಸೊ ಯಾ ಈಗ ಟೆಲಿಗ್ರಾಮ್ನ ಒಳ್ಳೆ ಟೈಮ್ಗೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನಾವು ಕನೆಕ್ಷನ್ ಮಾಡೋಕ್ಕೆ ಏನೇನು ದಾರಿಗಳಿತ್ತು ಎಲ್ಲನೂ ಕ್ಲೋಸ್ ಆಗಿರೋ ಥರ ಮಾಡಿಬಿಟ್ಟಿದ್ದಾರೆ. ವಿ ಕಾಂಟ್ ಡೂ ಎನಿಥಿಂಗ್ ಬಿಕಾಸ್ ಆಫ್ ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಬಟ್ ಎಸ್, ಸೊ ಯೂಟ್ಯೂಬಲ್ಲೇ ಎಲ್ಲರೂ ಕನೆಕ್ಟ್ ಆಗಿ ಏನಿದ್ರು ಯೂಟ್ಯೂಬಲ್ಲೇ ರೆಸ್ಪಾನ್ಸ್ ಮಾಡ್ತೀನಿ. ಸೊ ನಮಗಿನ್ನೇನು ದಾರಿ ಇಲ್ಲ. ಸೊ ನಾನು ಐ ಥಾಟ್ ಆಫ್ ದಿಸ್ ಕ್ರಿಯೇಟಿಂಗ್ ವಾಟ್ಸಪ್ ಚಾನಲ್ ಬಿಕಾಸ್ ಅಟ್ಲೀಸ್ಟ್ ನಾವು ಕನೆಕ್ಷನ್ ಮಾಡ್ಕೋಬೋದು ಅಂತ. ಬಟ್ ಕನೆಕ್ಷನ್ ಮಾಡ್ಕೊಳಕ್ಕಾಗ್ತಿಲ್ಲ. ಸೊ ಹಾಗಾಗಿ ವಾಟ್ಸಪ್ ಗ್ರೂಪ್ ಮಾಡೋಕ್ಕೆ ನಾನು ಸ್ವಲ್ಪ ಪ್ರೈವೇಟ್ ಇದ್ದೀನಿ. ಸೊ ಐ ಡೋಂಟ್ ವಾಂಟ್ ಎನಿಬಡಿ ಟು ಗೆಟ್ ಇವನ್ ಮೈ ಫೋನ್ ನಂಬರ್ ಆ್ಯಂಡ್ ಅಲಾಂಗ್ ವಿತ್ ಬೇರೆಯವ್ರ ಫೋನ್ ನಂಬರ್ ನಮ್ಗೆ ಗೊತ್ತಾಗೋದು ಬೇಡ. ಲೆಟ್ಸ್ ಬಿ ಪ್ರೈವೇಟ್ ಆ್ಯಂಡ್ ಲೆಟ್ಸ್ ಶೇರ್ ಥಿಂಗ್ಸ್ ಅಂತ. ಟೆಲಿಗ್ರಾಮ್ ತುಂಬ ಚೆನ್ನಾಗಿತ್ತು, ಬಟ್ ಎಸ್ ಥಿಂಗ್ಸ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಇಟ್ಸ್ ಓಕೆ, ಫೈನ್. ಸೊ ಇವತ್ತು ಬಂದು ಹಾಲ್ ಟಿಕೆಟ್ಸ್ನ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ನಾಳೆ M3 ಇರೋ ಕಾರಣದಿಂದಾಗಿ. ಸೊ ಯಾರ್ಯಾರಿಗೆಲ್ಲ ಹಾಲ್ ಟಿಕೆಟ್ ಸಿಕ್ಕಿದೆ ಸೊ ದಯವಿಟ್ಟು ತಿಳಿಸ್ಕೊಡಿ. ಹಾಲ್ ಟಿಕೆಟ್ ನಮಗೆ ಸಿಕ್ತು, ಮಟ್ಟಿತು ಅಂತ. ಆ್ಯಂಡ್ ಒಬ್ಬೊಬ್ರು ಕಾಲೇಜಲ್ಲಿ ಒಂದೊಂಥರ ಹೇಳ್ತಿದ್ದೀರಾ, ಪ್ಲೀಸ್ ಆ ಕೆಲಸ ಮಾಡಬೇಡಿ. ಎಲ್ಲರೂ ಒಂದೊಂಥರ ಹೇಳ್ತಿದ್ದೀರಾ. ಒಬ್ರು ನೋಡಿದ್ರೆ ಕೊಡಲ್ಲ ಅಂತಾರೆ, ಒಬ್ರು ನೋಡಿದ್ರೆ ರೀಫಂಡ್ ಮಾಡ್ಬಿಡ್ತಾರೆ ಅಮೌಂಟ್ನ ವಾಪಸ್ಸು, ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಕೊಡಲ್ಲ ಅಂತೀರಾ. ಕರೆಕ್ಟು ವಿಷಯ ತಿಳಿಸಿ ಇಲ್ಲಿ, ಆಯ್ತಾ? ಸೊ ಇದೊಂದು ವಿಷಯ ತಿಳಿಸಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಒಬ್ರಿಗೆ ಆಲ್ರೆಡಿ ಹಾಲ್ ಟಿಕೆಟ್ ಸಿಕ್ಕಿರೋ ಅಂಥದ್ದು. ಸೊ ಹಾಗಾಗಿ ಪ್ಲೀಸ್ ಟು ಮೇಕ್ ಶೋರ್ ದಟ್ you just won't get collect your hall tickets and all the best for tomorrow's exam. ಚೆನ್ನಾಗಿ ಮಾಡಿ. ಆಪರ್ಚುನಿಟಿ ಸಿಗ್ತಾ ಇದೆ, ಹೆಂಗೋ ನೀವು ಕಟ್ಟಿರೋರ್ಗೆ ಚೆನ್ನಾಗಿ ಮಾಡಿ. ಆ್ಯಂಡ್ ಯಾರು ಕಟ್ಟೋಕ್ಕಾಗಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ನಿಮ್ಗೆ ಆಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಇದು ತುಂಬ ಹಸ್ಟಲ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಸರ್ಕ್ಯುಲರ್ ಎಷ್ಟು ಜನಕ್ಕೆ ತೊಂದರೆ ಆಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ವೆರಿ ಸಾರಿ ಫಾರ್ ಯು ಆಲ್ ಗೈಸ್. ತುಂಬ ಹರ್ಟ್ ಆಗ್ತದೆ. ಬಟ್ ಎನಿ ಕಾಸ್ಟ್ ಹೆಂಗ್ ಗೊತ್ತಾ, ಒಂದು ಹುಡುಗರ ಭವಿಷ್ಯ ಹಾಳು ಮಾಡೋದ್ರಲ್ಲಿ VTU ಎಷ್ಟು ಮಟ್ಟದ ಒಂದು ಪಾತ್ರ ವಹಿಸುತ್ತೆ ಅನ್ನೋಕ್ಕೆ ಒಂದು ಸರ್ಕ್ಯುಲರ್ ಸಾಕ್ಷಿ ಆಯಿತು. ತುಂಬಾನೇ ಹರ್ಟ್ ಆಯಿತು. ಆ್ಯಂಡ್ ಎಷ್ಟೋ ಜನಕ್ಕೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಮಕ್ಕಳಿಗೆ ಸಮ್ಮರ್ ಸೆಮಿಸ್ಟರ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಏನಂದ್ರೆ ಸಮ್ಮರ್ ಸೆಮಿಸ್ಟರ್ ಆದ್ರೂ ಅವಕಾಶ ಸಿಗ್ತಲ್ಲ ಆ ಮಕ್ಕಳಿಗೆ ಅನ್ನೋ ಖುಷಿ ನನ್ನ ಹತ್ರ ಇದೆ. ಬಟ್ ಅದೆಲ್ಲದಕ್ಕಿಂತನೂ ಹೆಚ್ಚಾಗಿ ಈಗ 8th 6th ಮಕ್ಕಳು ಅಪ್ಲೈ ಮಾಡೋಕ್ಕಾಗದಿರೋದೇ ನನಗೆ ತುಂಬ ಹರ್ಟ್ ಆಗ್ತಿರೋದು. ಆಕ್ಚುಲಿ ನೀವುಗಳು ಏನು ಮಾಡಬೇಕು ಅಂತ ದಯವಿಟ್ಟು ಒಂದು ಅರ್ಥ ಮಾಡ್ಕೊಂಬಿಡಿ ಪ್ಲೀಸ್. ಬಂದಿದ ತಕ್ಷಣ ಅಪ್ಲೈ ಮಾಡಿ. ಓಪನ್ ಆಗಿದ ತಕ್ಷಣ ಅಪ್ಲೈ ಮಾಡಿ. ಇನ್ನೂ 2 ದಿನ ಟೈಮ್ ಇದೆ, 3 ದಿನ ಟೈಮ್ ಇದೆ ಅಂತ ಟೈಮ್ ತಗೋಬೇಡಿ. ಬಿಕಾಸ್ ಇದು ನಿಮ್ಮ ಬ್ಯಾಕ್ಲಾಗು. ನೋಡಿ, ನೀವು 2 ದಿನ ಟೈಮ್ ತಗೊಂಡಿದ್ದಕ್ಕೆ ಈ ಪರಿಸ್ಥಿತಿ ಬಂತು ಅಲ್ವಾ? ನಮ್ಗೆ ಈ ಸರ್ಕ್ಯುಲರ್ ಬರುತ್ತೆ ಅನ್ನೋದು ಐಡಿಯಾ ಇಲ್ಲ, ಗೊತ್ತು. ಯಾರಿಗೂ ಈ ಥರ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ನಾನೊಂದು ಹೇಳೋದು ಏನು ಅಂತಂದ್ರೆ, ಏನೇ ಆಗಲಿ ಇಂಥದ್ದು ಏನಾದ್ರು ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ ಜ್ಞಾಪಕದಲ್ಲಿ ಇಟ್ಕೊಂಡು ಯಾವತ್ತು ಓಪನ್ ಆಗುತ್ತೆ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಆವತ್ತೇ ಹೋಗ್ಬಿಡಿ. ಡೋಂಟ್ ವೇಸ್ಟ್ ಯರ್ ಟೈಮ್. ಫೈನ್. ಸೊ ಈಗ ಆಲ್ರೆಡಿ ನಿಮಗೆ 19th ಎಕ್ಸಾಮು. ಸೊ 26th ನಿಮಗೆ EMFT ಇದೆ ಅಂತ ಕಾಣಿಸುತ್ತೆ, ಹೌದಾ? ಸೊ 26th ಇಸ್ ಯರ್ EMFT. ಸೊ ನಾನು ಒಂದು ಏನು ಹೇಳ್ತೀನಿ ಅಂತಂದ್ರೆ, ಎಲ್ಲರಿಗೂ ನಾನು ಒಂದೇ ಹೇಳೋದು, ಸೊ ಪ್ಲೀಸ್ ಇವಾಗಿಂದನೇ ಪ್ರಾಪರಾಗಿ ಸ್ಟಡಿ ಮಾಡಿ. ಆ್ಯಂಡ್ ನಾನು ಒಂದೇನು ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ಡೋಂಟ್ ಲೂಸ್ ಯುವರ್ ಪೇಷನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್, ಆಯ್ತಾ? ನಾನು ಏನಕ್ಕೆ ಹೇಳ್ತೀನಿ ಮಾತನ್ನ ಅಂತಂದ್ರೆ, ಸುಮಾರು ಜನ ಏನು ಮಾಡ್ತೀರಾ ಅಂತಂದ್ರೆ, ಓದುವಾಗ ಒಂದು ಮಿಸ್ಟೇಕ್ ಮಾಡ್ತೀರಾ. ನಾನು ಇದೇ ಮಾಡ್ತಿದ್ದೆ ಅನ್ನೋಕ್ಕಿಂತ ನನಗಿದು ಆಗ್ತಿತ್ತು. ದಿಸ್ ವಾಸ್ ಅ ಪ್ರಾಬ್ಲಮ್ ಫಾರ್ ಮೀ, ನಾಟ್ ಅ ಮಿಸ್ಟೇಕ್, ಬಿಕಾಸ್ ಎವ್ರಿ ಒನ್ ಹ್ಯಾಸ್ ಅ ಪ್ರಾಬ್ಲಮ್. ಇಫ್ ಯು ಸ್ಟಾರ್ಟ್ ಸ್ಟಡಿಂಗ್ ಸಮಥಿಂಗ್, ಏನೋ ಓದ್ತಿರ್ತೀರಾ ಕುತ್ಕೊಂಡು, ಓದ್ಬೇಕಾದ್ರೆ ನಿಮಗೆ ಬೇರೆ ಥಾಟ್ ಬರ್ತಿರುತ್ತೆ ಮೈಂಡಲ್ಲಿ. ನಾನು ಇದನ್ನ ಮಾಡಿಬಿಟ್ರೆ ಹೆಂಗಿರುತ್ತೆ, ಇದನ್ನ ಬಿಟ್ಬಿಟ್ಟು ಅದು ಮಾಡೋಣ, ಸೊ ಅದು ಇಂಪಾರ್ಟೆಂಟು, ಸೊ ಫಸ್ಟ್ ಅದನ್ನೋದು ಇದು ಮಾಡೋಣ. ಸೊ ನಿಮ್ಮ ಪ್ಲಾನ್ಸ್ಗಳು ಚೇಂಜ್ ಆಗ್ತಿರುತ್ತೆ. ಇಟ್ ಇಸ್ ಆಲ್ವೇಸ್ ಹ್ಯಾವಿಂಗ್ ಅ ಚೇಂಜ್ ಆಫ್ ಪ್ಲಾನ್ ಇನ್ ಯೋರ್ ಮೈಂಡ್ ವೆನ್ ಯು ಆರ್ ಸ್ಟಡಿಂಗ್. ದಟ್ ಟ್ರಿಗರ್ಸ್ ಟು ಯೋರ್ ಮೈಂಡ್, ಬಟ್ ಡೋಂಟ್ ಡೂ ದಟ್. ಫಿಕ್ಸ್ಡ್ ಪ್ಲಾನ್ ಹಾಕೊಳ್ಳಿ. ಪುಡ ಫಿಕ್ಸ್ಡ್ ಪ್ಲಾನ್ ವೆಲ್ ಸ್ಟಡಿಂಗ್. ಫಿಕ್ಸ್ಡ್ ಪ್ಲಾನ್ ನೀವು ಹಾಕಿದ ತಕ್ಷಣ ಎಲ್ಲ ವರ್ಕೌಟ್ ಆಗ್ಬಿಡುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಮ ಮೈಂಡ್ ಸೆಟ್ನಲ್ಲಿ ಗೊಂದಲಗಳು ಸ್ಟಾರ್ಟ್ ಆಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನೋ ಓದ್ತಿರ್ತೀರಾ, ಅದನ್ನ ಬಿಟ್ಟು ನೆಕ್ಸ್ಟ್ ಕೊಟ್ಟೋಗ್ತೀರಾ, ಮತ್ತೆ ಅಲ್ಲೂ ಓದ್ತಿರೋರು ಬಿಟ್ಟು ಇನ್ನೊಂದು ಕೊಟ್ಟೋಗ್ತೀರಾ. ಅಂತ ಕೆಲಸ ಎಲ್ಲ ಮಾಡಬೇಡಿ. ಹ್ಯಾವ್ ಅ ಫಿಕ್ಸ್ಡ್ ಪ್ಲಾನ್.
ಓಕೆನಾ. ಫಿಕ್ಸೆಡ್ ಪ್ಲಾನ್ನ ಇವತ್ತು ನಾನು ಕೊಡಕ್ಕೆ ಬಂದಿದ್ದೀನಿ. ಸೊ ಯಾಕೆಂದರೆ ಎಕ್ಸಾಮ್ ಹತ್ತಿರದಲ್ಲಿದೆ. ಸೊ ನಮಗೆ ಇವಾಗ ಕನೆಕ್ಷನ್ ಆಗುವಂಥ ಎಲ್ಲ ದಾರಿಗಳು ಕ್ಲೋಸ್ ಆಗ್ಬಿಟ್ಟಿದೆ ಡ್ಯೂ ಟು ರೀನೀಟ್. ಸೊ ಹಾಗಾಗಿ ಲೇಟೆಸ್ಟ್ ಸಿ ವಾಟ್ ಆ್ಯಂಡ್ ಆಲ್ ಕುಡ್ ಬಿ ಡನ್ ಅಂತ. ಆ್ಯಂಡ್ ಫಸ್ಟ್ ಒನ್ ನಾನು ಏನು ಹೇಳ್ತೀನಿ ಅಂತಂದರೆ, ನಿಮಗಿರ್ತಕ್ಕಂಥ ವೆರಿ ಫಸ್ಟ್ ಎಕ್ಸಾಮ್ ಬಂದು EMFT ಎಕ್ಸಾಮಿನೇಷನ್. ಕರೆಕ್ಟಾ? EMFT ಎಕ್ಸಾಮಿನೇಷನ್ಲಿ ನಾನು ಯಾವಾಗಲೂ ಹೇಳ್ತೀನಿ ಡಂಕನ್ ವಿ ಗೌಡ ಸರ್ ಅವರ ನೋಟ್ಸ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಡಂಕನ್ ವಿ ಗೌಡ ಸರ್ ಅವರ ನೋಟ್ಸ್ ಬಂದು ನಿಮಗೆ ಗೂಗಲಲ್ಲೇ ಸಿಕ್ಕುತ್ತೆ, ತಗೊಳ್ಳಿ, ದಯವಿಟ್ಟು ಗೂಗಲಲ್ಲಿ ಸಿಕ್ಕುತ್ತೆ. ನಾನು ಅದಕ್ಕೊಂದು ವಿಡಿಯೋ ಮಾಡಿಬಿಟ್ಟು ನಾನು ಇದರಲ್ಲಿ ಹಾಕ್ತೀನಿ, ಅದರಲ್ಲಿ ನಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕನೆಕ್ಟ್ ಆಗೋಣ, ಮಿಕ್ಕಿದ್ ಬೇಕಾದ್ರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳೋಣ. ಓಕೆನಾ? ಯಾ. ಸೊ ಡಂಕನ್ ವಿ ಗೌಡ ಸರ್ ಅವರ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅವರ ನೋಟ್ಸ್ ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ವಿತ್ ಮಾಡ್ಯೂಲ್ 1, 2, 4 ಆ್ಯಂಡ್ 3 and 5. ನಾನು ಅವತ್ತೇ ಹೇಳಿದ್ದೀನಿ 3 and 5 ಥಿಯರಿನ ಚೆನ್ನಾಗಿ ಓದ್ಕೊಳ್ಳಿ ಅಂತ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಇದರಲ್ಲಿ ನಾವು ಗಮನಿಸ್ದಂಗೆ ಅಟ್ಲೀಸ್ಟ್ 50 ಮಾರ್ಕ್ಸ್ಗಾದರೂ ಥಿಯರಿ ಇದ್ದೇ ಇರುತ್ತೆ. ಆಯಿತಾ? VTU ನಾನು ಕರುಣೆ ಮಾಡಿದ್ರೆ VTU ಕರುಣೆ ಮಾಡಿ ಪೇಪರ್ ಮಾಡಿದಾಗ, ಇವಾಗ ಫಾರ್ ಎಕ್ಸಾಂಪಲ್ ಐ ಟೆಲ್ ಯು ಜಸ್ಟ್ ಒನ್ ಎಕ್ಸಾಂಪಲ್ ವಿಚ್ ಐ ಆಮ್ ಸಾರಿ ರಿಯಲಿ ಐ ಹ್ಯಾಡ್ ವೇಟ್ ಅ ಮಿನಿಟ್. ವಿಚ್ ರಿಯಲಿ ಐ ಹ್ಯಾಡ್. ಸೊ ಯಾವ ಥರ ಇತ್ತು ಅಂತಂದರೆ, ಫಸ್ಟ್ ಒನ್ ಬಂದು ABC ಅಥವಾ AB. ಹೌದಾ? 2 ಇರ್ತಿತ್ತು ಅಂತಂದರೆ, ಇವಾಗ ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್ ಗೈಸ್, ಅಡ್ವರ್ಟೈಸ್ಮೆಂಟ್ ಬಂದ್ಬಿಡ್ತು. ಸೊ ಹಾಗಾಗಿ ಮಧ್ಯದಲ್ಲಿ ಆ್ಯಡ್ಸ್ ಬರೋಂಗಿಲ್ಲ ವೈಲ್ ಡೂಯಿಂಗ್ ಅ ವಿಡಿಯೋ. ಸೊ ಹಾಗಾಗಿ ಇಟ್ಸ್ ಓಕೆ. ಸೊ ಫಸ್ಟ್ ಬಂದು ಏನಪ್ಪ ಅಂತ ಹೇಳಿದ್ರೆ, AB ಅಥವಾ ABC ಅಂತ 3 ಈ ಥರ ಕ್ವಶನ್ಸ್ ಬರುತ್ತೆ. ಇದರಲ್ಲಿ ಏನಾಗುತ್ತೆ, AB ಬಂದು ಒಂದು ಥಿಯರಿ, ಒಂದು ಪ್ರಾಬ್ಲಮ್. ಓಕೆ, ದಿಸ್ ಇಸ್ ಒನ್ ಥಿಯರಿ, ಒಂದು ಪ್ರಾಬ್ಲಮ್. ಹೌದಾ? ಸೊ ಒಂದು ಥಿಯರಿ, ಒಂದು ಪ್ರಾಬ್ಲಮ್ ಇದ್ದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ಇದೇ ಥರ ಎಲ್ಲ ಕಡೆನೂ ಬಂದ್ಬಿಟ್ರು, ಸೇ ಫಾರ್ ಎಕ್ಸಾಂಪಲ್ ಐ ಟೇಕ್ ಯು ಹ್ಯಾವ್ ಒನ್ ಥಿಯರಿ ಫಾರ್ ಸಮ್ 6 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಹಾಗಿದ್ದಾಗ ಏನಾಗುತ್ತೆ, ಮತ್ತು ಅದೇ ಥರ 6 ಅಥವಾ 8 ಅಥವಾ 10 ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋತಾ ಬನ್ನಿ. ಆವಾಗ ನಿಮ್ಗೆ ಅಟ್ಲೀಸ್ಟ್ ಒಂದು 40 ಮಾರ್ಕ್ಸ್ ಟು 50 ಮಾರ್ಕ್ಸ್ ಆದ್ರೂ ಬರ್ಬೇಕು ನಿಮಗೆ ಥಿಯರಿಯಿಂದನೇ. ಚೆಕ್ ಮಾಡ್ಕೊಳ್ಳಿ, ಖಂಡಿತ ಬರುತ್ತೆ. ಆಯಿತಾ? ಇಲ್ಲ ಅಂತಂದರೆ ನಾನೇ ನಿಮಗೆ ಚೆಕ್ ಮಾಡಿಸ್ಕೊಡ್ತೀನಿ, ನೀವೇ ನೋಡ್ಕೋಬೋದು. ಆಯಿತಾ? ಇವಾಗ ಚೆಕ್ ಮಾಡಿಸ್ಕೊಡೋಣ ತಡೀರಿ. ಸೊ ನಿಮ್ಗೆ ಚೆಕ್ ಮಾಡಿಸ್ತೀನಿ ರೀ. ಅಲ್ಲಿ ಓಪನ್ ದಿ EMFT ಕ್ವಶನ್ ಪೇಪರ್ಸ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಯು ಗೈಸ್. ಎಸ್ ಆಲ್ ಸ್ಟೂಡೆಂಟ್ಸ್, ಸೊ ಆಸ್ ಐ ಮೆನ್ಷನ್ಡ್ ದಟ್ ಸೊ ನಾವು ಕ್ವಶನ್ ಪೇಪರ್ನೊಟ್ಟಿಗೆ ವಾಪಸ್ ಬರ್ತೀನಿ ಅಂತ. ಸೊ ಬನ್ನಿ ಕ್ವಶನ್ ಪೇಪರ್ಸ್ ನೋಡೋಣ. ಸೊ ನಿಮ್ಮದೇ ಕ್ವಶನ್ ಪೇಪರ್ಸ್ ನೋಡೋಣ ಬನ್ನಿ. ಫಸ್ಟ್ ಇದು ವೇಟ್ ಅ ಮಿನಿಟ್. ಆ್ಯಕ್ಚುಲಿ 22 ಇಲ್ಲಿ ಯಾವುದೂ ಇಲ್ಲ ಅನಿಸುತ್ತೆ. 22 ಯಾವುದೂ ಇಲ್ಲ. 22 ನೀವು ಚೆಕ್ ಮಾಡ್ಕೊಳ್ಳಿ. ಬಟ್ ನಾನು ಒಂದು ತೋರಿಸ್ಕೊಡ್ತೀನಿ ನಿಮಗೆ ಪ್ರೂಫ್ನ. ಲೆಟ್ಸ್ ಮೀ ಶೋ ಯು ವಿತ್ ಅ ಪ್ರೂಫ್. ಸೊ ಈಗ ಇಲ್ಲಿ ನೋಡಿ, ಇಲ್ಲೇನಿದೆ ಅಂದರೆ ABC ಇದೆ ನೋಡಿ. 2 ಥಿಯರಿ 1 ಪ್ರಾಬ್ಲಮ್ ಇರುತ್ತೆ, ಅಥವಾ ಒನ್ ಥಿಯರಿ 2 ಪ್ರಾಬ್ಲಮ್ಸ್ ಇರುತ್ತೆ, ಆ ಥರ. ಸೊ ಡಿಪೆಂಡ್ಸ್. ಸೊ ಫಸ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದಾಗಿರುತ್ತೆ, 2 ಥಿಯರಿ ಕ್ವಶನ್ ಕೇಳಿದ್ದಾನೆ. 6 + 8 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. 14. ಕರೆಕ್ಟಾ? ಇಲ್ಲಿ 14 ಇಟ್ಕೊಳ್ಳಿ. ಇದನ್ನ ಆ್ಯಕ್ಚುಲಿ ಮಾಡಿದ್ದೀನಿ ಒಂದು 2-3 ಸತಿ, ಬಟ್ ನಿಮ್ಗೆ ಮತ್ತೆ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದಾಗಿರುತ್ತೆ 2 ಕ್ವಶನ್ಸ್ ಇದೆ ಥಿಯರಿ. ಸೊ 2 ಕ್ವಶನ್ಸ್ ಅಂದರೆ ಮತ್ತೆ 6 + 8 14. ಸೊ 14. ಸೊ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. 2 ಸೆಲೆಕ್ಟ್ ಮಾಡಿಕೊಂಡು 14. ಆಯಿತಾ? ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ 3 ಕ್ವಶನಲ್ಲಿ ಇದೊಂದು ಥಿಯರಿ ಇದೆ. ಸೊ ಎಷ್ಟಾಯಿತು? 6 + 4 10 ಆಯಿತು. ಸೊ ನಮಗೆ ಈಗ ಕರೆಂಟು 24 ಬಂದಿದೆ. ನೀವು ಇದೆರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿದ್ರು 14. ಇಲ್ಲಿ +10 ಮಾಡ್ಕೊಳ್ಳಿ, 24 ಇದೆ. ಈಗ ಇಲ್ಲಿ ನೋಡೋಣ ಬನ್ನಿ, ಇದು 24ಗೆ ಈಲ್ಡ್ ಆಗ್ತಾ ಇದೆ. ಈ ಕ್ವಶನ್ಲಿ ಯಾವ ಥಿಯರಿ ಇದೆ ನೋಡೋಣ. 2 ಥಿಯರಿ ಇದೆ. ಒನ್ಸ್ ಅಗೇನ್ 2 ಥಿಯರಿ ವಿತ್ 6 + 8 14 ಇದೆ. ಇಲ್ಲೆಷ್ಟಿತ್ತು? 10 ಇತ್ತು. ಇಲ್ಲಿ 14 ಇತ್ತು. ಸೊ ಇವಾಗ ನೀವು ಈ 10 ಮಾರ್ಕ್ಸ್ ಏನಿದೆ ಇದು ಗೊತ್ತು ಅಂದರೆ ನಿಮಗೆ 24 ಬರುತ್ತೆ ಟೋಟಲು. ಹೆಂಗೆ? ದಿಸ್ 14 + 10 ಇಸ್ ಈಲ್ಡಿಂಗ್ ಯು ಟು 24.
ಓಕೆ, ಎನಿ ಕ್ವಶನ್ ಯು ಪಿಕ್, 1 ಇಯರು ಪಿಕ್ ಮಾಡಿ, 1 ಅವರು ಪಿಕ್ ಮಾಡಿ, 2 ಅವರು ಪಿಕ್ ಮಾಡಿ, ಎರಡು ಕಡೆಯಿಂದ 14 ಇದೆ. ಸೊ ಹಂಗಾಗಿ ನೀವು ಯಾವ್ದು ಪಿಕ್ ಮಾಡಿದ್ರೆ ಇದು 14. ಇಲ್ಲಿ ಒಂದು 10 ಮಾರ್ಕ್ಸ್ ಇದೆ, ಒಂದು 14 ಮಾರ್ಕ್ಸಿಗಿದೆ ಥಿಯರಿ. ಸೊ ನೀವು ಈ 10 ಮಾರ್ಕ್ಸಿಗೆ ಗೊತ್ತು ಅಂದ್ರೆ 14 + 10 = 24. ಓಕೆ, ಸೊ ದಿಸ್ ಇಸ್ 24 ರೈಟ್ ನಾವು. ಇಫ್ ಯು ರೈಟ್ ದಿಸ್ 14 ಮಾರ್ಕ್ಸ್ ಯಾವುದು, 14 ಮಾರ್ಕ್ಸ್ದು 4A ಫೋರ್ತ್ ಕ್ವಶನ್ ಬರೋದ್ರೆ 14 ಮಾರ್ಕ್ಸ್ದು 14 + 14 ಎಷ್ಟು, 28. ಕರೆಕ್ಟ್ ಅಲ್ವಾ? ಈಗ 28 ಆಯಿತು. ಓಕೆನಾ? ನೆಕ್ಸ್ಟು ಇಲ್ಲಿ ಏನಿದೆ, ಸಾಲ್ವ್ ದ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಈಕ್ವೇಷನ್ ಟು ಫೈಂಡ್ ದ ಪೊಟೆನ್ಷಿಯಲ್ ಫೀಲ್ಡ್ ಇನ್ ದ ಹೋಮೋಜಿನಿಯಸ್ ರೀಜನ್ ಬಿಟ್ವೀನ್ ಓಕೆ, ಇದು ಪ್ರಾಬ್ಲಮ್ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಇದು ಪ್ರಾಬ್ಲಮ್ ಅನಿಸುತ್ತೆ. ದಿಸ್ ಇಸ್ ಬಯೋಟ್ ಸಾವರ್ಟ್ಸ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ದಿಸ್ ಇಸ್ ಫಾರ್ 6 ಮಾರ್ಕ್ಸ್. ಓಕೆ, ಆ್ಯಂಡ್ ಇಲ್ಲಿ ಚೆಕ್ ಮಾಡೋ ಬನ್ನಿ, ಇದೊಂದ್ಸಲಿ ನೋಡ್ಬಿಡ್ತೀನಿ. ಐ ಹೋಪ್ ದಿಸ್ ಈಸ್ ಆಲ್ಸೋ ಡಿರೈವೇಷನ್ ಅಂತ ಅನ್ಕೋತೀನಿ. ಇದು ಥಿಯರಿನೋ ಡಿರೈವೇಷನೋ ಗೊತ್ತಾಗ್ತಿಲ್ಲ ನನಗೆ, ತುಂಬ ಹಿಂದೆ ಇದು ಮಾಡಿದ್ದಲ್ವ ಅದಕ್ಕೆ. ಸೊ ಇಲ್ಲಿ ನೋಡಿ 10 + 6 16 ಅಂತ ಇಟ್ಕೊಳ್ಳೋಣ, 16 ಅಂತ ಇಟ್ಕೊಳ್ಳೋಣ. ಮತ್ತು ಇದರಲ್ಲಿ 1 2 ಇದೆ. ಸೊ ಎಷ್ಟಾಯಿತು, 8 + 4 12 ಇದೆ. ಸೊ 12 ಇದೆ. ಈಗ ನಿಮಗೆ 24 ಇತ್ತು ಅಂತಂದ್ರೂ ಇಲ್ಲಿ 24 ಆಗಿದೆ ಟೋಟಲ್ಲು. ಸೊ ಈ 24 + 16 ಎಷ್ಟಪ್ಪ, 24 + 16, 24 + 16 ಅಂದಾಗ ಯು ಹ್ಯಾವ್ 40 ಮಾರ್ಕ್ಸ್ ಆಯಿತು. ಆ್ಯಂಡ್ 24 + 12 ಎಷ್ಟಾಯಿತು, 36 ಆಯಿತು. ಸೊ 36 ಆಯಿತು. ಈಗ 28 ಕ್ಯಾಲ್ಕುಲೇಟ್ ಮಾಡಿ, ಈ 28 ಆಗುತ್ತಲ್ಲ ಇಲ್ಲಿ, 28 + 16. ಸೊ 28 + 16 ಅಂದಾಗ ಎಷ್ಟಾಯಿತು, ಸೊ ಯಾ ಓಕೆ 14 ಅಲ್ವಾ. ಸೊ 14 ಅಂದಾಗ 44 ಆಯಿತು. ಆ್ಯಂಡ್ 28 + 12, ಸೊ 28 + 12 ಇಸ್ 40. ಹೌದಾ? ಓಕೆ 40. ಸೊ ನಿಮಗೆ ಇವಾಗ 40 ಸಿಗ್ತಾ ಇದೆ, 36 ಸಿಗ್ತಾ ಇದೆ, 44 ಸಿಗ್ತಾ ಇದೆ. ಓಕೆ, 3 ಮಾರ್ಕ್ಸ್ ನಮಗೆ ಸಿಕ್ತು. ನಾನೆಲ್ಲ ನೀಟಾಗಿ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದು ಈ ಫಸ್ಟ್ ಒನ್ನಿಂದ 14 ಬರ್ತಾ ಇದೆ. ಈ 14ನ ನಾವು ಈ 10ಗೆ ಆ್ಯಡ್ ಮಾಡಿದ್ರೆ, ಥರ್ಡ್ ಕ್ವಶನ್ 10ಗೆ ಆ್ಯಡ್ ಮಾಡಿದ್ರೆ 24 ಬರ್ತಿದೆ ಅಂತ ಹಂಗೆ ಇಟ್ಕೊಂಡ್ವಿ. ಮತ್ತು ಈ 14 ಮಾರ್ಕ್ಸ್ನ ನಾವು ಫೋರ್ತ್ ಕ್ವಶನ್ 14ಗೆ ಆ್ಯಡ್ ಮಾಡಿದಾಗ 28 ಬಂತು. ಮತ್ತು ತಿರ್ಗಾ ನಾವಿಲ್ಲಿ ಈ ಎರಡು ಕ್ವಶನಿಂದ 16 ಬಂತು. 5A ನಾವು 2 ಥಿಯರಿ ಕ್ವಶನ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ 16 ಬಂದಿದೆ. 5B 2 ಥಿಯರಿ ಕ್ವಶನ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ 12 ಬಂದಿದೆ. ನಾವು ಅದೇ 24ನ 16ಗೂ 12ಗೂ ಆ್ಯಡ್ ಮಾಡ್ಕೊಂಡ್ವಿ. ಇಲ್ಲಿ 28ನ 16ಗೂ 12ಗೂ ಆ್ಯಡ್ ಮಾಡ್ಕೊಂಡ್ವಿ. ಈ 28 ಬಂದಿರೋದು ದಿಸ್ 14 ಆ್ಯಂಡ್ ದಿಸ್ 14. ಈ 24 ಬಂದಿರೋದು ಈ 14 ಮತ್ತು 10ಇಂದ. ಓಕೆನಾ? ಸೊ ನಮಗೆ 3 ಸೆಟ್ ಆಫ್ ಮಾರ್ಕ್ಸ್ ಸಿಕ್ಕಿದೆ. ಈಗ ಮತ್ತೆ ಇಲ್ಲೇನಾಯಿತು, ಮತ್ತೊಮ್ಮೆ 2 ಕ್ವಶನ್ಸ್ ಆಯಿತು. ಎಷ್ಟಾಯಿತು, 16. ಇಲ್ಲೆಷ್ಟಾಯಿತು, ಇಲ್ಲಿ ಒಂದೇ ಇರೋದು, ಇನ್ನೆರಡು ಪ್ರಾಬ್ಲಮ್ ಇದೆ. ಓಕೆನಾ? ಸೊ ಇಲ್ಲಿ 10 ಆಯಿತು ಅಲ್ವಾ. ಈಗ ನಮಗಿಲ್ಲಿ ಟೋಟಲ್ ಎಷ್ಟಾಯಿತು, 116 ಆಯಿತು. ಇವಾಗ ನಿಮಗೆ 40 + 16 ಅಂದರೆ ಎಷ್ಟಾಗುತ್ತೆ, 56 ಆಯಿತು. ಇಲ್ಲೇ ಬರೆದ್ಬಿಡ್ತೀನಿ ನೋಡಿ, ಕೆಳಗಡೆ ಫುಲ್ ಜಾಗ ಇದೆ. 56 ಆಯಿತು, 56. ಮತ್ತು 36 + 16 ಎಷ್ಟಪ್ಪ, 52. ಮತ್ತು 44 + 16 ಎಷ್ಟು, 44 + 16 ಅಂತಂದರೆ ನಿಮಗೆ 10 ಅಲ್ವಾ. ಸೊ 60 ಆಯಿತು. ಓಕೆ, ನೆಕ್ಸ್ಟ್ 10 ತೊಗೊಳ್ಳಿ. ಸೊ 40 + 10 50, 36 + 10 46, 44 + 10 56. ಇಷ್ಟು ಮಾರ್ಕ್ಸ್ ಬಂದಿದೆ ಟೋಟಲ್ಲು. ಮತ್ತು 5th ಮಾಡ್ಯೂಲ್ ತೊಗೋತೀನಿ ಅಂದರೆ 10 ಆಯಿತು. 10 ಇಲ್ಲಿ 10 ಇದೆ. ಮತ್ತು ಇಲ್ಲಿ 2 ಕ್ವಶನ್ ಇದೆ ನೋಡಿ, 2 ಕ್ವಶನ್ ಇದೆ. 10 + 6 ಎಷ್ಟಾಯಿತು, 60 ಬರ್ತಾ ಇದೆ. ಸಾರಿ 16 ಬರ್ತಾ ಇದೆ. ಸೊ ಈಗ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ. ಎಲ್ಲದಕ್ಕೂ 10 ಆ್ಯಡ್ ಮಾಡಿದ್ರೆ 66 ಇದೆ, 52 ಇದೆ, 70 ಇದೆ, ಮತ್ತು 60, 56, 66 ಬರ್ತಾ ಇದೆ. ನೀವು ಅದೇ 16 ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಅಂತ
ಇದಕ್ಕೆ 6 ಆ್ಯಡ್ ಮಾಡ್ಕೊಬನ್ನಿ. 66 ಟು 72 ಬರ್ತಾ ಇದೆ. ಇಲ್ಲೆಷ್ಟು ಬರ್ತಾ ಇದೆ? 58 ಬರ್ತಾ ಇದೆ. ಮತ್ತು ಇಲ್ಲಿ 76 ಬರ್ತಾ ಇದೆ. 76 ಇಸ್ ದ ಹೈಯೆಸ್ಟ್ ಆಬ್ವಿಯಸ್ಲಿ ಅಲ್ವಾ. 66 ಇಲ್ಲೆಷ್ಟು ಬಂತು? 66 72 ಇಲ್ಲಿ 72 ಇಲ್ಲೆಷ್ಟು ಬರ್ತಾ ಇದೆ? 56 ಪ್ಲಸ್ 6 ಎಷ್ಟಾಯಿತು? 12 6 ಪ್ಲಸ್ 6 12 62 ಬರ್ತಾ ಇದೆ. ಮತ್ತು 60 ಪ್ಲಸ್ 6 66 ಬರ್ತಾ ಇದೆ. ಸೊ ನಿಮಗೆ 76 ಇಲ್ಲೆಲ್ಲೋ ಬಂತು ನೋಡಿ, 72 ಬಂತು ಇಲ್ಲಿ. ವೇಟ್ ಅ ಮಿನಿಟ್, ಇಲ್ಲ ಇಲ್ಲಿ 52 ಅಲ್ಲ, ಸಾರಿ 52 ಪ್ಲಸ್ 10 ಅಲ್ವಾ, 62 ಪ್ಲಸ್ 6 ಪ್ಲಸ್ 2 68 ಬರ್ತಾ ಇದೆ. ಇಲ್ಲಿ 68 ಇಲ್ಲಿ 70 ಈ ಥರ. ಸೊ ಒಟ್ಟಿನಲ್ಲಿ ಹೈಯೆಸ್ಟ್ ನಿಮಗೆ 72 ಮಾರ್ಕ್ಸ್ ಇರೋದು ಹೈಯೆಸ್ಟ್. ನಿಮಗೆ ಎಷ್ಟಿದೆ ಹೈಯೆಸ್ಟು? 72 ಮಾರ್ಕ್ಸ್ ಇದೆ ಹೈಯೆಸ್ಟ್ ನಿಮಗೆ. ಕರೆಕ್ಟಾ? 72 ತನಕ ನೀವು ತೆಗಿಬೋದು. ಥಿಯರಿ ಇಟ್ಕೊಂಡೆ ನೀವೇನು ಮಾಡಬೇಕು? ಎಲ್ಲ ಥಿಯರಿನ ವರ್ಕೌಟ್ ಮಾಡಿಬಿಟ್ರೆ, ಇಡೀ ಥಿಯರಿನ ವರ್ಕೌಟ್ ಮಾಡಿದ್ರೆ 72 ಮಾರ್ಕ್ಸ್ ತೆಗಿಯೋಂಥ ಶಕ್ತಿ ಇದೆ. 72 ಮಾರ್ಕ್ಸ್ ತೆಗಿಯೋಂಥ ಶಕ್ತಿ ಇದೆ. ಈಗ ಈ ಪೇಪರ್ ಬೇಡ, ನಾನು ಇನ್ನೊಂದು ತೊಗೋತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಕೆಲವು ಕಡೆ 2 ಪ್ರಾಬ್ಲಮ್ಸ್ ಕೊಟ್ಟಿರ್ತಾನೆ, ಒಂದು ಥಿಯರಿ ಕೊಟ್ಟಿರ್ತಾನೆ. ಅಂಥ ಟೈಮಲ್ಲಿ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ ಒಂದು ಪೇಪರ್ ನೋಡಿ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡಿ, ಇಲ್ಲೇ ಇದೆ. ಇದರಲ್ಲಿ ಒಂದೇ ಥಿಯರಿ ಇದೆ 8 ಮಾರ್ಕ್ಸ್ಗೆ, ಓಕೆನಾ? ಇಲ್ಲಿ 8. ಮತ್ತು ಇಲ್ಲೂ ನೋಡಿ ಎಷ್ಟಿದೆ, ಒಂದೇ ಥಿಯರಿ ಇದೆ 5 ಮಾರ್ಕ್ಸ್ಗೆ. ಇವಾಗ ನೀವು ಯಾವ್ದು ಇಟ್ಕೋತೀರಾ ನಿಮಗೆ ಬಿಟ್ಟಿದ್ದು. ಮತ್ತು ಈಗ ಇಲ್ಲೊಂದೇ ಥಿಯರಿ ಇದೆ, ಓಕೆ? ಎಷ್ಟಾಯಿತು? 7 ಆಯಿತು. ಇಲ್ಲಿ ಏನಾಯಿತು? ಇಲ್ಲಿ ನೋಡಿ, ಇದರಲ್ಲಿ ಯಾವುದು ಥಿಯರಿನೇ ಇಲ್ಲ ನೋಡಿ, ಇದರಲ್ಲಿ ಕೊಟ್ಟೇ ಇಲ್ಲ ಥಿಯರಿ. ಸೊ ಇದು ಥಿಯರಿಲಿ ಯಾವುದು ಬಂದಿಲ್ಲ. ಸೊ ಈಗ ನಾವೇನು ಮಾಡ್ತೀವಿ? 8 ಪ್ಲಸ್ 7 ಅಲ್ವಾ, 15 ಇಟ್ಕೋತೀನಿ. ಒಂದು 5 ಪ್ಲಸ್ 7 ಎಷ್ಟಾಯಿತು? 12. ಓಕೆ, 12 ಆಯಿತಾ? ಆಮೇಲೆ ನೋಡಿ, ಇಲ್ಲಿ ಒಂದೇ ಥಿಯರಿ ಇದೆ, ಸ್ಟೋಕ್ಸ್ ಥಿಯರಮ್ ಇದೆ. ಇಲ್ಲಿ ಒಂದು ಸ್ಟೋಕ್ಸ್ ಥಿಯರಮ್ ಇಲ್ಲಿ 4 ಮಾರ್ಕ್ಸು ಕೊಟ್ಟಿಯಾನೆ. ಮತ್ತು ಇನ್ನೊಂದೇನು ಮಾಡಿಯಾನೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಪಿ ಆಫ್, ಇಲ್ಲೊಂದು ಇಲ್ಲ ಥಿಯರಿ, ಬಿಡಿ. ಮತ್ತು ಇದರಲ್ಲಿ ಏನು ಮಾಡಿದ್ದಾನೆ? ಇದರಲ್ಲಿ ಒಂದು 5 ಮಾರ್ಕ್ಸು ಕೊಟ್ಟಿಯಾನೆ ಥಿಯರಿ, ಆಯಿತಾ? 5 ಮಾರ್ಕ್ಸು ಕೊಟ್ಟಿಯಾನೆ ಥಿಯರಿ ಇದರಲ್ಲಿ. ಸೊ ಈಗ ಇದರಲ್ಲಿ ಬರೀ ಎಷ್ಟು ಬಂತು? 4 ಮಾರ್ಕ್ಸ್ ಒಂದೇ ಬಂತು ಇದರಲ್ಲಿ. ಕರೆಕ್ಟ್ ಅಲ್ವಾ? ಇದರಲ್ಲಿ 4 ಮಾರ್ಕ್ಸ್ ಒಂದೇ ಬಂತು. ಇವಾಗ ನಾವೇನು ಮಾಡ್ಬೋದು? 15 ಪ್ಲಸ್ 4 20 ಹಾಕ್ಕೋಬೋದು, ಇಲ್ಲ 12 ಪ್ಲಸ್ 4 16 ಹಾಕ್ಕೋಬೋದು. 2 ಮಾರ್ಕ್ಸ್ ಬಂತು. ಮತ್ತು ತಿರ್ಗಾ ಇಲ್ಲಿ ಯಾವುದು 5 ಇದೆ. ಸೊ ಇಲ್ಲಿ ಒಂದು 5 ಇದೆ. ಇನ್ನೊಂದರಲ್ಲಿ ನೋಡೋಣ. ನೋಡಿ, ಇಲ್ಲಿ 2 ಥಿಯರಿ ಇದೆ. ಎಷ್ಟು? 13 ಇದೆ. 13 ಹೌದಾ? ಈಗ 5 ಇದೆ, ಒಂದು 13 ಇದೆ. ಸೊ ಈಗ ನಾವು ನೋಡೋಣವಾ. ಸೊ ಏನಾಯಿತು? 20 ಮತ್ತು 16 ಇದೆ. ನೀವೀಗ ಏನು ಮಾಡ್ಬೋದು? 20ಗೆ ಎಷ್ಟು ಹಾಕ್ಕೋಬೋದು? 20ಗೆ 5 ಹಾಕ್ಕೋಬೋದು, 25 ಬರ್ತಿದೆ. ಸೊ ಮತ್ತು 20ಗೆ ಎಷ್ಟು? 13 ಹಾಕ್ಕೋಬೋದು. 20ಗೆ 13 ಹಾಕ್ಕೊಂಡ್ರೆ ಎಷ್ಟು ಬರ್ತಾ ಇದೆ? 33 ಹೌದಾ? ಈಗ 16 ಹಾಕ್ಕೊಳ್ಳಿ. 16ಗೆ 5 ಹಾಕ್ಕೊಂಡ್ರೆ ಎಷ್ಟು? 21. ಮತ್ತು 16ಗೆ 13 ಹಾಕ್ಕೊಂಡ್ರೆ ಎಷ್ಟು ಬರ್ತಾ ಇದೆ? 29 ಬರ್ತಾ ಇದೆ, ಹೌದಾ? 29 ಬರ್ತಾ ಇದೆ. ಈಗ ನಾವು 25 ಮತ್ತು 33 ಇಟ್ಕೋಬೋದು. ನೋಡಿ, ಇಲ್ಲಿದೆ 33 ಇಟ್ಕೋಬೋದು, ಹೌದಾ? ಈಗ 33 ಬರ್ತಿದೆ. ನೆಕ್ಸ್ಟು ಇಲ್ಲೇನಾಯಿತು ನೋಡಿ, ಇಲ್ಲೊಂದು 8 ಇದೆ, ಇಲ್ಲೊಂದು 8 ಇದೆ. ಮತ್ತು ಇಲ್ಲಿ ಸ್ಕಿನ್ ಡೆಪ್ತದೊಂದು 8 ಇದೆ. ಸೊ ಇಲ್ಲೂ 8 ಆಯಿತು, ಇಲ್ಲೂ 8 ಆಯಿತು. ಸೊ ಎರಡೂ ಕಡೆನೂ 8. ಸೊ ಒಂದೇ ಸತಿ ನಾನು 8 ಕ್ಯಾಲ್ಕುಲೇಟ್ ಮಾಡಿಕೊಡ್ತೀನಿ, ಆಯಿತಾ? ಯಾವುದು? ಎಲ್ಲದಕ್ಕೂ 8 ಆ್ಯಡ್ ಮಾಡ್ಕೊಂಡು ಬನ್ನಿ, ಎಷ್ಟೆಷ್ಟು ಬರುತ್ತೆ ನೋಡಿ. ಸೊ 21 ಪ್ಲಸ್ 8 29. 29 ಪ್ಲಸ್ 8 ಎಷ್ಟಾಯಿತು? 29 ಪ್ಲಸ್ 8 37 ಆಯಿತು. ಆಮೇಲೆ ಮತ್ತೆ 33 ಪ್ಲಸ್ 8 ಎಷ್ಟಾಯಿತು? 41 ಆಯಿತು. 25 ಪ್ಲಸ್ 8 ಎಷ್ಟಾಯಿತು? 33 ಆಯಿತು. ಸೊ ಈಗ ಯಾವ್ದು ಹೈಯೆಸ್ಟು? 41 ಹೈಯೆಸ್ಟಾ? ಕರೆಕ್ಟ್ ಅಲ್ವಾ? 41 ಹೈಯೆಸ್ಟ್ ಅಲ್ವಾ? 41 ಹೈಯೆಸ್ಟ್ ನೋಡಿದ್ರಾ?
ನಿಮಗೆ ಈ ಥರ ಕೊಟ್ಟರು ಕೂಡ 41 ಮಾರ್ಕ್ಸು ಬರೋಷ್ಟು ಥಿಯರಿ ಇದೆ. ಎಷ್ಟು ಮಾರ್ಕ್ಸು? 41 ಮಾರ್ಕ್ಸ್ ಬರೋಷ್ಟು ಥಿಯರಿ ಇದೆ. ಯಾವ ಕಾರಣಕ್ಕೂ ನೀವು ಥಿಯರಿಯಲ್ಲಿ ಫೇಲ್ ಆಗಲ್ಲ. ಯಾವ ಕಾರಣಕ್ಕೂ ನೀವು ಥಿಯರಿಯಲ್ಲಿ ಫೇಲ್ ಆಗಲ್ಲ. ಆಯಿತಾ? ನಾನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದೀನಿ ನೋಡಿ. 2 ಕ್ವಶನ್ ತೊಗೊಂಡು 2 ಕ್ವಶನಲ್ಲಿ ಎಷ್ಟು ಥಿಯರಿ ಕೊಟ್ಟಿದ್ದಾರೆ. ಈಗ 1 ಮತ್ತು 2 ತೊಗೊಂಡು 1ನಲ್ಲಿ ಎಷ್ಟು ಥಿಯರಿ ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಆಗುತ್ತೆ, ಮತ್ತು 2ನಲ್ಲಿ ಎಷ್ಟು ಥಿಯರಿ ಕೊಟ್ಟಿದ್ದಾರೆ, ಅದಕ್ಕೆ ಎಷ್ಟು ಮಾರ್ಕ್ಸ್ ಆಗುತ್ತೆ, ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನೆಲ್ಲ ನೀಟಾಗಿ ಟೋಟಲ್ ಮಾಡಿಕೊಟ್ಟಿದ್ದೀನಿ. ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 41 ಬರ್ತಾ ಇದೆ. ಸೊ 41 ಮಾರ್ಕ್ಸ್ಗಂತೂ ಮೋಸ ಇಲ್ವಾ ಥಿಯರಿ? ಕರೆಕ್ಟ್ ಅಲ್ವಾ? ಮತ್ತು ನೋಡಿ, ಇಂಥ ಕ್ವಶನ್ ಪೇಪರ್ ಏನಾದ್ರು ನಿಮಗೆ ಬಂದ್ಬಿಟ್ರೆ 72 ಮಾರ್ಕ್ಸ್ ಯರ್ ಪಾಸ್. ಯಾಕೆ ಥಿಯರಿ ಬಿಡ್ತೀರಾ ಅಲ್ವಾ? ಏನೇ ಓದ್ಬೇಕಾದ್ರೂ ಥಿಯರಿ ಬಿಡಬೇಡಿ. ಥಿಯರಿ ನಿಮ್ಮನ್ನ ಹೆಂಗೋ ಕೈ ಹಿಡಿಯುತ್ತೆ. ಈಗ ನಿಮ್ಗೆ 41 ಮಾರ್ಕ್ಸ್ ಬಂತು. ಈಗ 41 ಮಾರ್ಕ್ಸು ತುಂಬ ಹತ್ರದಲ್ಲಿದೆ ಮ್ಯಾಮ್. ನಾವು ಥಿಯರಿಲಿ ಏನಾದ್ರು ಮಿಸ್ಟೇಕ್ ಮಾಡಿದರೆ ಏನು ಮಾಡ್ಬೋದು ಅಂದರೆ Module 1 ಚೆನ್ನಾಗಿ ಮಾಡಿಬಿಡಿ. ಈಗ ನಮಗೆ 41 ಬಂದಿದೆ ಅಲ್ವಾ? ಈಗ ಅದೇ 41ಕ್ಕೆ ನೀವು Module 1 12 ಸೇರಿಸ್ಕೊಂಬಿಡಿ. ಎಷ್ಟಾಯಿತು? 53 ಆಯಿತು. 53 ಆಯಿತು. 53 ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ ಸೆಕೆಂಡ್ ಮಾಡ್ಯೂಲಲ್ಲಿ ಒಂಚೂರು ಪ್ರಾಕ್ಟೀಸ್ ಮಾಡ್ಬೋದು. ಸೆಕೆಂಡ್ ಮಾಡ್ಯೂಲ್ ಒಂದು ಸ್ವಲ್ಪ ಕಷ್ಟ ಆಯಿತು ಅಂತಂದರೂ ಕೂಡ ನೀವು ಬೇಕಾದರೆ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ದು ಮತ್ತು ಲ್ಯಾಪ್ಲೇಸ್ ಆ್ಯಂಡ್ ಪಾಯ್ಸನ್ಸ್ ಈಕ್ವೇಷನ್ ಇದೆಯಲ್ಲ, ಅದನ್ನು ಟ್ರೈ ಮಾಡ್ಬೋದು. ಇಲ್ಲಾಂದರೆ ಬೆಸ್ಟರ್ ಆ್ಯಂಡ್ ಬೆಸ್ಟು 4th ಮಾಡ್ಯೂಲ್ ಮಾಡ್ಬೋದು. 4th ಮಾಡ್ಯೂಲ್ ಚೆನ್ನಾಗಿದೆ. 4th ಮಾಡ್ಯೂಲಲ್ಲಿ ಜಾಸ್ತಿ ಕ್ವಶನ್ಸ್ ಇಲ್ಲ, ಅಂದರೆ ಜಾಸ್ತಿ ಕನ್ಫ್ಯೂಷನ್ ಆಗೋ ಥರ ಕ್ವಶನ್ಸ್ ಇಲ್ಲ. 1 and 4 ಮಾಡ್ಬೋದು. ಈಗ 1 ಮಾಡಿದ್ರು ನಿಮ್ಗೆ 53 ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಈಗ 53 ಇಲ್ಲಿ ನಮ್ಮ ಹತ್ರ. ಇಲ್ಲಿ ನಾವು ಏನು ಸೆಲೆಕ್ಟ್ ಮಾಡ್ಕೊಂಡ್ವಿ, ಇಲ್ಲಿ ಇವಾಗ ನೀವು 13 ಮಾರ್ಕ್ಸ್ ಸೆಲೆಕ್ಟ್ ಮಾಡ್ಕೋತೀರಾ ಅಂತ ಇಟ್ಕೊಳ್ಳಿ. ಇದ್ರ 13 ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ 41 ಬಂದಿದೆ, ಜಾಸ್ತಿ ಆಗಿದೆ. ಆಯಿತಾ? ಆಮೇಲೆ ಇಲ್ಲಿ ನೀವು ಇನ್ನೊಂದು ಕ್ವಶನ್ ತೊಗೋತೀರಾ. ಎಷ್ಟಾಯಿತು ಇವಾಗ? 53 ಪ್ಲಸ್ 7 ಆ್ಯಡ್ ಮಾಡಿ. ಎಷ್ಟು ಬರ್ತಾ ಇದೆ? 60 ಬಂತಲ್ವಾ? 60 ಅದಾದಮೇಲೆ ನೀವೇನು ಮಾಡ್ಬೋದು, ಸೆಕೆಂಡ್ ಮಾಡ್ಯೂಲ್ ಮತ್ತು ಥರ್ಡ್ ಮಾಡ್ಯೂಲಲ್ಲಿ ನೀವು ಬೇಕಿದ್ರೆ ನೋಡಿರಿ, ಇಲ್ಲಿ ವರ್ಕ್ ಡನ್ ಕ್ವಶನ್ ಕಾಣಿಸ್ತಿದೆಯಲ್ಲ, ವರ್ಕ್ ಡನ್ ಕ್ವಶನ್ ಮಾಡ್ಬೋದು. ಆಮೇಲೆ ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಕರೆಕ್ಟಾಗಿ ಆಮೇಲೆ ನೀವು ಫೈಂಡ್ ಡೈವರ್ಜೆನ್ಸ್ ಎವ್ರಿವೇರ್. ಈ ಡೈವರ್ಜೆನ್ಸ್ನ ಫೈಂಡ್ ಔಟ್ ಮಾಡಿ ಡೈವರ್ಜೆನ್ಸ್ ಥಿಯರಮ್ ವರ್ಕ್ ಮಾಡ್ಬೋದು, ಮತ್ತು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ವರ್ಕೌಟ್ ಮಾಡ್ಬೋದು. ಈ ರೀತಿಯಾಗಿ ನೀವು ವರ್ಕೌಟ್ ಮಾಡಿದ್ರೆ ಒಂದಿಷ್ಟು ವಾಂಟೆಡ್ ಟಾಪಿಕ್ಸು ಲ್ಯಾಪ್ಲೇಸ್ ಪಾಯ್ಸನ್ ಈಕ್ವೇಷನ್ ವಾಂಟೆಡ್ ಟಾಪಿಕ್ ಸೆಲೆಕ್ಟ್ ಮಾಡ್ಕೋಬೋದು. ವಾಂಟೆಡ್ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ 5th ಮಾಡ್ಯೂಲ್ ಕೂಡ ಟ್ರೈ ಮಾಡ್ಬೋದು. 5th ಮಾಡ್ಯೂಲಲ್ಲಿ ಜಾಸ್ತಿ ಬರೋಲ್ಲ, ಅಷ್ಟಾಗಿ ಕ್ವಶನ್ಸ್ ಬರೋಲ್ಲ 5th ಮಾಡ್ಯೂಲಲ್ಲಿ, ಅದನ್ನು ಟ್ರೈ ಮಾಡ್ಬೋದು. ಮತ್ತು ನೀವು ಇನ್ನೊಂದೇನು ಮಾಡ್ಬೋದು ಅಂತಂದರೆ, ನಾವು ಕೊಟ್ಟಿರ್ತಕ್ಕಂಥ ಹೈ ಫ್ರೀಕ್ವೆನ್ಸಿ ಕ್ವಶನ್ಸನ್ನು ಕೊಟ್ಟಿದ್ದೀವಿ. ಸೊ ಹೈ ಫ್ರೀಕ್ವೆನ್ಸಿ ಕ್ವಶನ್ಸನ್ನು ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ನಾನು ಅದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ಹೈ ಫ್ರೀಕ್ವೆನ್ಸಿ ಕ್ವಶನ್ಸು. ನೋಡಿ, ಇದು ನಾವು ಕೊಟ್ಟಿರ್ತಕ್ಕಂಥ ಹೈ ಫ್ರೀಕ್ವೆನ್ಸಿ ಕ್ವಶನ್ಸ್. ಆದರೆ ಇದನ್ನ ನಾನು ಶೇರ್ ಮಾಡೋಕ್ಕಾಗ್ತಿಲ್ಲ, ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡೋ ಆಪ್ಷನ್ ಇಲ್ಲ, ಹಾಗಾಗಿ ಓಕೆನಾ? ಓಕೆ. ಆದರೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೆ, ಯಾರೇ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಯು ಕ್ಯಾನ್ ಜಸ್ಟ್ ಗೆಟ್ ಇನ್ ಟು ದ್ಯಾಟ್. ಓಕೆ, ಇಲ್ಲಿ ನೋಡಿ, ಹೈ ಫ್ರೀಕ್ವೆನ್ಸಿ ಕ್ವಶನ್ಸು, ಹೈ ರಿಪೀಟೆಡ್ ಕ್ವಶನ್ಸನ್ನು ಕೊಟ್ಟಿದ್ದೀವಿ. ಇದರಲ್ಲಿ ನಾವು ಪ್ರಾಬ್ಲಮ್ಸ್ನ ಕೂಡ ಮೆನ್ಷನ್ ಮಾಡಿದ್ದೀವಿ. ನೀವೇನು ಮಾಡ್ಬೋದು ಅಂತಂದರೆ, ನಾನು EMT ಕ್ವಶನ್ ಪೇಪರ್ ಮತ್ತು ಹೈ ಫ್ರೀಕ್ವೆನ್ಸಿ ಕ್ವಶನ್ಸನ್ನು ಶೇರ್ ಮಾಡಿದ್ನಲ್ಲ, ಅದರಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು ಈ ಕ್ವಶನಲ್ಲಿ ಏನಿದೆ ಅಂತ. ಇಲ್ಲಿ ಮಿಸ್ಸಿಂಗ್ ಬಾಕ್ಸಸ್ ಬರುತ್ತಲ್ಲ, ಇದು ಏನು ಅಂತ ಫೈಂಡ್ ಔಟ್ ಮಾಡ್ಕೊಂಡು ಚೆಕ್ಔಟ್ ಮಾಡಿಕೊಂಡು ಇದಿಷ್ಟನ್ನ ಬೇಕಾದ್ರೆ ನೀವು ಮಾಡ್ಕೋಬೋದು ಫಾರ್ ದಿ ಅದರ್ ಮಾಡ್ಯೂಲ್ಸ್. ಇಷ್ಟು ನೀವು ಮಾಡಿಕೊಂಡ್ರೆ ಏನಾಗುತ್ತೆ, ಖಂಡಿತ ಪಾಸ್ ಅಲ್ವಾ? ಆ್ಯಂಡ್ ನೀವು ಹೈ ಫ್ರೀಕ್ವೆನ್ಸಿ ಕ್ವಶನ್ಸ್ ಓದಿದ್ರು ಖಂಡಿತ ಪಾಸೇ, ಏನೂ ತೊಂದರೆ ಇಲ್ಲ. ನೀಟಾಗಿ ಕೊಟ್ಟಿದ್ದೆ ಹೈ ಫ್ರೀಕ್ವೆನ್ಸಿ ಕ್ವಶನ್ಸು. ಮತ್ತು ಏನು ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಥಿಯರಿನ ಚೆನ್ನಾಗಿ ಓದಿದ್ರೆ ಏನು ಕಾರಣಕ್ಕೂ ನೀವು ಫೇಲ್ ಆಗಲ್ಲ. ಥಿಯರಿಯಿಂದ ನಿಮಗೆ ಅಟ್ಲೀಸ್ಟ್ ಒಂದು 70 ಮಾರ್ಕ್ಸು, ಮತ್ತು ಪಾಸಿಂಗಾದರೂ ಸಿಗುತ್ತೆ. ಪಾಸಿಂಗಿಗೂ ಮೋಸ ಆಗಲ್ಲ, ಏನು ತೊಂದರೆ ಇಲ್ಲ. ಥಿಯರಿಯಿಂದ ಪಾಸಿಂಗ್ ಖಂಡಿತ ಆಗ್ಬೋದು. ಹೆದರ್ಕೋಬೇಡಿ. ಡಂಕನ್ ವಿ ಗೌಡ ಸರ್ ನೋಟ್ಸ್ನ ಚೆನ್ನಾಗಿ ವರ್ಕೌಟ್ ಮಾಡಿ, ಖಂಡಿತ ಪಾಸ್ ಆಗ್ತೀರಾ. ಏನು ಥರನೂ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಏನು ಮಾಡ್ಬೋದು ಡಂಕನ್ ವಿ ಗೌಡ ಸರ್ ನೋಟ್ಸ್ನ ಅಂತಂದರೆ, ಒಂದು ನಾನು ಹೇಳ್ತೀನಿ, ಡಂಕನ್ ವಿ ಗೌಡ ಸರ್ ನೋಟ್ಸನ್ನು ಯು ಕ್ಯಾನ್ ಪುಟ್ ಇಟ್ ಆನ್ ಟು ದಿ ವಾಟ್ ಐ ಕ್ಯಾನ್ ಸೇ CLAUD, CLAUD ಕ್ಲೌಡ್ ಎಗೆ ನೀವು ಹಾಕ್ಬೋದು.
ಕ್ಲೌಡ್ ಎಗೆ ನೀವು ಹಾಕಿದಾಗ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ಗಾಗುತ್ತೆ ಇನ್ಸ್ಟಾಲ್, ಗೂಗಲ್ ಪ್ಲೇ ಮುಖಾಂತರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲ ಸಿಸ್ಟಮಲ್ಲೂ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದಾಗಿರುತ್ತೆ. ಸಿಸ್ಟಮಲ್ಲಿ ಕ್ಲೌಡ್ ಓಪನ್ ಮಾಡಿಬಿಟ್ಟು ಗೂಗಲಲ್ಲಿ ಅಲ್ಲಿಂದ ನೀವು ಇನ್ಸ್ಟಾಲೇಷನ್ ಪ್ರೋಸೆಸ್ ಮಾಡ್ಕೋಬೋದು. ಅದೇ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ವಿಂಡೋಸ್ಗೆ ಅಂತ ತೋರಿಸುತ್ತೆ, ಅದು ನೆಕ್ಸ್ಟ್ ಪ್ರೋಸೆಸ್ ನೀವು ಮಾಡ್ಕೊಳ್ಳಿ. ಅದೆಲ್ಲನೂ ನೀವು ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಪ್ಪ ಅಂತ ಹೇಳಿದ್ರೆ ಸೊ ಒಂದು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಇಡೀ ನೋಟ್ಸ್ನ ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ಹೇಗೆ ಓದಬೇಕು ಅಂತ ಹೇಳುತ್ತೆ. ಹೌ ಟು ಸ್ಟಡಿ ದಿಸ್ ಹೋಲ್ ನೋಟ್ಸ್, ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್ ಹೋಲ್ ನೋಟ್ಸ್ ಆ್ಯಂಡ್ ಆ್ಯಕ್ಟ್ ಆಸ್ ಅ ಟೀಚರ್. Please to explain this whole notes, how to understand this whole notes, which high areas to study and how to get good marks from this notes ಅಂತ ತುಂಬ ಸಿಂಪ್ಲಿಫೈಡ್ ಆಗಿ ಹೆಂಗೆ ಓದೋದು ಅಂತ ಜಸ್ಟ್ ಒಂದು ಬೂಸ್ಟ್ ಅಪ್ ಪ್ರಾಂಪ್ಟ್ ಕೊಡಿ. ಯಾಕಂದರೆ ನೀವು ಅದು ಬೂಸ್ಟ್ ಮಾಡಿದಷ್ಟು ಅದು ದೊಡ್ಡ ಟೀಚರಾಗಿ ಆ್ಯಕ್ಟ್ ಮಾಡಿ ನಿಮಗೆಲ್ಲ ರಿಸಲ್ಟ್ಸ್ ಕೊಡ್ಸತ್ತೆ. ಸೊ ಬೂಸ್ಟಪ್ ಆಗಿ ಮಾಡಿ, ಸೊ ಅವಾಗ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಹೌದಾ? ಈ ರೀತಿಯಾಗಿ ನೀವು ಪ್ರಯತ್ನನ ಮಾಡ್ಬೋದು. ಇಷ್ಟು ಪ್ರಯತ್ನ ಮಾಡ್ತೀರಾ? ಓಕೆ. ಇಷ್ಟು ಪ್ರಯತ್ನಗಳಾದ ಮೇಲೆ ಇದೇ ರೀತಿ ನೀವು ಕಂಟ್ರೋಲ್ ಸಿಸ್ಟಮ್ಗೂ ಕೂಡ ಮಾಡಬಹುದು, CS ಗೂ ಕೂಡ ಮಾಡ್ಬೋದು. CS ಅಲ್ಲೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ, CS ಗೆ ನಾನು ಸಪ್ರೇಟ್ ಆಮೇಲೆ ಮಾಡ್ತೀನಿ. DMFTಗೆ ಇಲ್ಲಿ ಇವತ್ತು, ಯಾಕೆಂದ್ರೆ ಎಲ್ಲ ಮಿಕ್ಸಪ್ ಆಗ್ಬಿಟ್ರೆ ಸ್ಟೂಡೆಂಟ್ಸು ಕಷ್ಟ ಆಗುತ್ತೆ. ಯಾವ್ದು ಓದ್ತಿದ್ರು ಅದು ಮಾಡ್ಕೊಳ್ಳಿ. ಆ್ಯಂಡ್ ಈಗ MFT ಟೈಮಲ್ಲಿ ನಿಮ್ಗೆ ಇನ್ನೂ ಯಾವ್ದಾರ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಅಂದರೆ ನೀವು ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು 1-2 ಅವರ್ಸ್ ಅಂತ ಓದ್ಕೋಬೋದು. ಬಟ್ ಹೆಚ್ಚು ಟೈಮ್ MFT ಕೊಡಿ, ಖಂಡಿತ ಪಾಸ್ ಆಗ್ತೀರಾ. ಯಾವುದೇ ರೀತಿ ಭಯ ಬೀಳಬೇಡಿ. ನಾನು ನಿಮಗೆ ವಿತ್ ಪ್ರೂಫ್ ಥಿಯರಿಯಿಂದ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ವಿತ್ ಲೆಸ್ ಥಿಯರಿ ಕ್ವಶನ್ಸ್ ಆ್ಯಂಡ್ ವಿತೌಟ್ ಲೆಸ್ ಥಿಯರಿ ಕ್ವಶನ್ಸ್ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸೇ ಬರ್ತಾ ಇದೆ. ವಿತ್ ಜಾಸ್ತಿ ಥಿಯರಿನ ನಿಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ಮಾರ್ಕ್ಸ್ ಬರ್ತಾ ಇದೆ. ಸೊ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ನೀಟಾಗಿ ಪ್ರೂಫ್ ಕೊಟ್ಟಿದ್ದೀನಿ, ಮತ್ತೇನೇನು ಓದಬೇಕು ಅಂತ ಕೂಡ ಹೇಳಿದ್ದೀನಿ. ಆಮೇಲೆ ಹೆಂಗೆ ನೀವು ಓದ್ಕೊಳ್ಬೇಕು ಅಂತ ಕೂಡ ಹೇಳಿದ್ದೀನಿ. ಇಷ್ಟನ್ನ ಮಾಡ್ಕೊಳ್ಳಿ, ಖಂಡಿತ ಯು ವಿಲ್ ಪಾಸ್ ಅಂತ ಹೇಳ್ತಾ ಐ ವಿಲ್ ಬಿ ವೈಂಡಿಂಗ್ ಅಪ್ ದಿ ಸೆಷನ್ ಸ್ಟೂಡೆಂಟ್ಸ್, ಅಂಡ್ ಥ್ಯಾಂಕ್ ಯು.